6ನೇ ಅಧ್ಯಾಯದ 16ನೇ ಶ್ಲೋಕ. ಹಿಂದೆ ಶ್ರೀಕೃಷ್ಣ ಪರಮಾತ್ಮ ಧ್ಯಾನ ಯೋಗದ ಅನುಷ್ಠಾನದ ಕ್ರಮವನ್ನ ಹೇಳಿದ. ಯಾವ ರೀತಿಯಲ್ಲಿ ಧ್ಯಾನ ಯೋಗ ಅನುಷ್ಠಾನ ಧ್ಯಾನವನ್ನ ಮಾಡಬೇಕಾದದ್ದು, ಅದಕ್ಕೆ ಸಂಬಂಧಪಟ್ಟ ಆಸನ, ಪೂರ್ವ ತಯಾರಿ, ನಮ್ಮ ಅನ್ನಮಯ ಕೋಶ ಹೇಗಿರಬೇಕು, ಪ್ರಾಣಮಯ ಕೋಶ ಹೇಗಿರಬೇಕು, ಮನೋಮಯ ಕೋಶ ಹೇಗಿರಬೇಕು ಅನ್ನೋದನ್ನ ಹೇಳಿದ. ಈಗ ಯಾವ ರೀತಿಯಲ್ಲಿ ಇರಬಾರದು ಅನ್ನೋ ಕೆಲವೊಂದೆರಡು ಅಂಶಗಳನ್ನ ತಿಳಿಸಿಕೊಡ್ತಾ ಇದ್ದಾನೆ. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಂ ಅನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚ ಅರ್ಜುನ. ನ ಅತಿ ಅಶ್ನತಃ ತು ಯೋಗಃ ಅಸ್ತಿ ನ ಚ ಏಕಾಂತಂ ಅನಶ್ನತಃ ನ ಚ ಅತಿ ಸ್ವಪ್ನಶೀಲಸ್ಯ ಜಾಗ್ರತಃ ನ ಏವ ಅರ್ಜುನ. ಅಲ್ಲಿ ಅಶ್ನತಸ್ತು ಯೋಗ ಅತಿ ಅಶ್ನತಸ್ತು ಯೋಗ ನಾಸ್ತ್ಯೇವ, ಇದು ಕೊನೆಗೆ ಏವ ಅಂತಿದೆಯಲ್ಲ, ಅದೆಲ್ಲ ಕಡೆಗೂ ಇಟ್ಕೊಳ್ಬೇಕು. ಅಂದ್ರೆ ಇಂಥವರು ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಶ್ನತಸ್ತು ಅತಿ ಅಶ್ನತಃ ತು ಯೋಗ ನಾಸ್ತ್ಯೇವ. ಈಗ ನಮಗೆ ಎಷ್ಟು ದೇಹಧಾರಣೆಗೆ, ದೇಹ ಪೋಷಣೆಗೆ ಆಹಾರ ಬೇಕು ಅಷ್ಟೇ ಸ್ವೀಕಾರ ಮಾಡಬೇಕು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ವಿಪರೀತ ತಿಂದುಬಿಟ್ರೆ ನಮಗೆ ಕೂರ್ಲಿಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಮಲಗ್ಲಿಕ್ಕಾಗಲ್ಲ, ತುಂಬಾ ಸಂಕಟ ಆಗತ್ತೆ. ಯಾಕಂದ್ರೆ ವಸ್ತುತಃ ನಮ್ಮ ಹೊಟ್ಟೆ ಎಷ್ಟು ಭಾಗ ಇದೆ ಅದರ ಅರ್ಧ ಭಾಗ ಮಾತ್ರ ನಾವು ಊಟ ಮಾಡಬೇಕಾದದ್ದು. ಇನ್ನರ್ಧ ಭಾಗ ನೀರು, ಅಂದ್ರೆ ಇನ್ನು ಕಾಲು ಭಾಗ 25% ನೀರು, 50% ಆಹಾರ ಅಂತ ಆದ್ರೆ 25%, 25 ಭಾಗ ನೀರು, ಇನ್ನು ಕಾಲು ಭಾಗ ಹಾಗೆ ಹೊಟ್ಟೆ ಉಳಿಬೇಕು, ಗಾಳಿ ಸಂಚಾರಕ್ಕೋಸ್ಕರವಾಗಿ ಉಳಿಬೇಕು. ಆದರೆ ಏನೋ ಒಂದು ಕಡೆ ರುಚಿಯಾದ ಆಹಾರ ಸಿಕ್ತು ಅಂತೇಳಿ ತುಂಬಾ ತಿಂದುಬಿಟ್ರೆ ಅತಿಯಾದರೆ ಅಮೃತವೂ ಕೂಡ ವಿಷ. ಯಾಕಂದ್ರೆ ನಮ್ಗೆ ನೋಡಿ, ರುಚಿ ಅದೊಂದು 2 ಸೆಕೆಂಡ್ ಅಥವಾ 1 ನಿಮಿಷ, ನಾಲಿಗೆಯಲ್ಲಿ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಮಾತ್ರ ರುಚಿ. ಹಾಗಾಗಿ ನಾಲಿಗೆಯ ರುಚಿ ಏನೇ ಇದ್ರು ಬಹಳ 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 ಅಲ್ಪಕಾಲಿಕವಾದದ್ದು. ಅದೇ ನಮಗೆ ದೇಹಕ್ಕೆ ಅದು ಒಳ್ಳೇದು ಹೌದೋ ಅಲ್ವೋ, ನಾವು ಅದನ್ನು ಗಮನಿಸ್ಬೇಕು. ದೇಹಕ್ಕೆ ಯಾವುದು ಒಳ್ಳೇದು ಅದನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಹೊಟ್ಟೆಯಲ್ಲಿದ್ದು ಹೊಟ್ಟೆಯಿಂದ ಅದು ನಮ್ಮ ಮನಸ್ಸಾಗಿ ಪರಿಣಾಮವಾಗತ್ತೆ, ನಮಗೆ ದೇಹದ ಮಾಂಸವಾಗಿ, ಅಸ್ಥಿಯಾಗಿ, ಮಜ್ಜೆಯಾಗಿ ಎಲ್ಲ ಆಗಿ ರಕ್ತವಾಗಿ ಎಲ್ಲ ಆಗಿ ಪರಿಣಾಮವಾಗತ್ತೆ. ಅದೇ ದೇಹಕ್ಕೆ ಯಾವುದು ಹಿತ ಅದನ್ನು ತಿನ್ಬೇಕು ಹೊರತಾಗಿ ಅದನ್ನು ಎಷ್ಟು ಲಿಮಿಟೆಡ್ ಅಲ್ಲಿ ತಿನ್ಬೇಕು. ಹಾಗಾಗಿ ಅತಿಯಾಗಿ ಯಾರು ಆಹಾರವನ್ನ ಸ್ವೀಕಾರ ಮಾಡ್ತಾನೋ ಅವನು ಧ್ಯಾನ ಯೋಗಾಸಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಕೂತ್ಕೊಂಡು ಎಲ್ಲ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿಕೊಂಡು ಪ್ರಶಾಂತಾತ್ಮನಾಗಿ, ಹಿಂದೆ ಬಂತ ಹೇಳಿದ ಕೃಷ್ಣ, ಪ್ರಶಾಂತಾತ್ಮನಾಗಿ ಕೂತ್ಕೊಳ್ಬೇಕು ಅಂತ. ಆ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇರುತ್ತೆ, ಹೊಟ್ಟೆ ಸಂಕಟ ದೇಹದ ಸಂಕಟವಾಗಿ ಬದಲಾಗತ್ತೆ, ನಿದ್ರೆ ಬರುತ್ತೆ, ಹೀಗೆ ಏನೇನೋ ಸಮಸ್ಯೆಗಳಾಗತ್ತೆ. ಹಾಗಾಗಿ ವಿಪರೀತವಾಗಿ ಆಹಾರ ಸ್ವೀಕಾರ ಮಾಡತಕ್ಕಂಥ ವ್ಯಕ್ತಿ ಯೋಗವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅತಿ ಅಶ್ನತಃ, ಅತಿ ಅಂದ್ರೆ ಸಿಕ್ಕಾಪಟ್ಟೆ, ಅಶ್ನ ಅಂದ್ರೆ ತಿನ್ನೋದು, ಅತಿ ಅಶ್ನತಃ ಯೋಗ ಅತಿ ಅಶ್ನಾತಃ ತು, ತುಂಬಾ ತಿನ್ನುವವರಿಗಾದರೆ ಯೋಗ ಇಲ್ಲವೇ ಇಲ್ಲ. ಇನ್ನು ನಚ ಏಕಾಂತಂ ಅನಶ್ನತಃ, ಏನೂ ತಿನ್ನದೇನೆ, ಏನೇನೂ ಏಕಾಂತಂ ಅನಶ್ನತಃ, ಸ್ವಲ್ಪನೂ ತಿನ್ನೋದೇ ಇಲ್ಲ. ಏಕಾಂತಂ ನಚ ಏಕಾಂತಂ ಅನಶ್ನತಃ, ಒಮ್ಮೆಯೂ ಕೂಡ ತಿನ್ನದೇನೆ ಯಾರು ಇರ್ತಾರೋ. ಏಕಾಂತ ಅಂದ್ರೇನು, ಸ್ವಲ್ಪವೂ ಕೂಡ ತಿನ್ನೋದಿಲ್ಲ ಅಂತ ಅರ್ಥ. ಏನೂ ತಿಂದೆ ಹಾಗೆ ಇದ್ದವ್ರಿಗೂ ಕೂಡ ಯೋಗ ಮಾಡ್ಲಿಕ್ಕೆ ಧ್ಯಾನ ಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದ್ ಸ್ವಲ್ಪ ನಮ್ಗೆ ಯಾಕೋ ಇಲ್ಲಿ ಸಂದೇಹ ಬರುವಂಥದ್ದು. ಆಹಾರವನ್ನ ಸ್ವೀಕಾರ ಮಾಡದೇನೆ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ಧ್ರುವ ಕಾಡಿಗೆ ಹೋದ, ಪುಟ್ಟ ಬಾಲಕ, ಅಲ್ಲಿ ಟೈಮ್ ಊಟ ತಿಂಡಿನಿ ಮಾಡ್ಕೊಂಡಿದ್ನ? ಇಲ್ಲ, ಕೇವಲ ಭಗವಂತನ ವಾಸುದೇವ ದ್ವಾದಶಾಕ್ಷರ ಜಪ ಮಾಡ್ಕೊಂಡಿದ್ದ. ವಾಲ್ಮೀಕಿ ಮಹರ್ಷಿಗಳು ಮೊದಲು ಬೇಟೆಗಾರರಾಗಿದ್ರು. ಸಪ್ತ ಋಷಿಗಳ ಬಂದು ನೀನು ಬೇಟೆಗಾರ ಅಲ್ಲ, ನೀನೊಬ್ಬ ಋಷಿ, ರಾಮನಾಮ ಮಂತ್ರ ಜಪ ಮಾಡು ಅಂತ ಹೇಳಿದಾಗ ರಾಮನಾಮ ಜಪಕ್ಕೆ ಕೂತವರು ಭಗವಂತನ ಅನುಗ್ರಹ ಆಗುವವರೆಗೂ ಹೇಳಲೇ ಇಲ್ಲ. ಅವರು ಬಹಳ ದೀರ್ಘಕಾಲದ ತಪಸ್ಸನ್ನು ಮಾಡಿದ್ದಾರೆ. ಹೀಗೆ ನಮ್ಮ ಪುರಾಣವನ್ನ ನೋಡಿದಾಗ ಅನೇಕ ಋಷಿ ಮುನಿಗಳು ಆಹಾರ, ನಿದ್ರೆ, ಪಾನೀಯ ಎಲ್ಲವನ್ನು ಬಿಟ್ಟು ತಪಸ್ಸನ್ನ ಮಾಡಿದವರಿದ್ದಾರೆ, ತಪಸ್ಸನ್ನ ಮಾಡಿ ಸಾಧನೆಯನ್ನ ಮಾಡಿದವರಿದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಏಕಾಂತಂ ಅನಶ್ನತಃ ನೈವ, ಊಟವನ್ನೇ ಮಾಡದೆ ಇದ್ದವರಿಗೆ
ಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಏನಿದರ ಅಭಿಪ್ರಾಯ ಅಂತ ಹೇಳಿದ್ರೆ, ಯಾರು ಅಶಕ್ತರು ಅಂದ್ರೆ ಅವರೆಲ್ಲರೂ ಕೂಡ ಶಕ್ತರು, ಧ್ರುವ ಇರಬಹುದು, ವಾಲ್ಮೀಕಿ ಮಹರ್ಷಿಗಳು ಕೂಡ ದೈಹಿಕವಾದ ಸಾಮರ್ಥ್ಯ ಚೆನ್ನಾಗಿದ್ದವರು. ಆ ಅವರ ವಿಲ್ ಪವರ್, ಅವರ ಒಂದು ಬೌದ್ಧಿಕವಾದ ಸಾಮರ್ಥ್ಯ, ಆಂತರಿಕ ಶಕ್ತಿ ಜಾಸ್ತಿ ಇದೆ. ಅಂಥವ್ರಿಗಾಗತ್ತೆ. ಯಾರಿಗೆ ಆ ಆಂತರಿಕ ಸಾಮರ್ಥ್ಯ, ದೈಹಿಕ ಸಾಮರ್ಥ್ಯ ಚೆನ್ನಾಗಿಲ್ಲ, ಅಂಥವ್ರು ಏನನ್ನೂ ಸ್ವೀಕಾರ ಮಾಡದೆ ದುರ್ಬಲರಾಗಿ ಯೋಗವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ ಇವತ್ತಿನ ಕಾಲದಲ್ಲೂ ಕೂಡ ಆ ಈ ಅಘೋರಿಗಳೆಲ್ಲರೂ ಕೂಡ ಹಿಮಾಲಯದಂತ ಪ್ರದೇಶಗಳಲ್ಲಿ ತಿಂಗಳಗಟ್ಲೆ ವರ್ಷಗಟ್ಲೆ ಎಲ್ಲವನ್ನು ಬಿಟ್ಟು ಇರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಆ ಒಂದು ಸಾಮರ್ಥ್ಯ ಇದ್ದವರು ಊಟ ಮಾಡದೆ, ತಿಂಡಿ ತಿಂದೆ, ನೀರು ಕುಡಿದೇ ಇರಬಹುದು. ಯಾರಿಗೆ ದೈಹಿಕವಾಗಿ ಅಷ್ಟು ಸಾಮರ್ಥ್ಯ ಇಲ್ಲವೋ, ಮಾನಸಿಕವಾದ ಬಲ ಅಷ್ಟಿಲ್ವೋ ಅಂಥವ್ರು ಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದರ ಅಭಿಪ್ರಾಯ. ನಚ ಏಕಾಂತಂ ಅನಶ್ನತಃ ನಚಾತಿ ಸ್ವಪ್ನಶೀಲಸ್ಯ. ಅತೀ ಸ್ವಪ್ನಶೀಲರು ಅಂದ್ರೆ ತುಂಬಾ ನಿದ್ರೆ ನಿದ್ರೆ ನಿದ್ರೆ. ಸ್ವಪ್ನ ಯಾವಾಗ? ಮಲಗಿದಾಗ. ಕನಸು ಎರಡು ತರ. ಕೆಲವರು ಎಚ್ಚರದಲ್ಲೇ ಹಗಲು ಕನಸು ಕಾಣೋದು ಅಂತಿರ್ತಾರೆ. ಅಂದ್ರೆ ತಮ್ಮ ಕಣ್ಣು ಮುಂದೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ. ಯಾವುದೋ ಲೋಕದಲ್ಲಿ ಅವರು ಇರ್ತಾರೆ. ಹೀಗೆ ಸ್ವಪ್ನಶೀಲರು ಜಗತ್ತಿನಲ್ಲಿ ಎಚ್ಚರವಾಗಿದ್ದು ತಮ್ಮನ್ನ ತಾವು ಮರೆತಿರ್ತಾರೆ ಅಂತವರಿಗೆ. ಅಥವಾ ಕಣ್ಣು ಮುಚ್ಚಿ ನಿದ್ದೆ, ಯಾವಾಗಲೂ ನಿದ್ರೆಯಲ್ಲೇ ಜಾಸ್ತಿ ಇರುತ್ತಾರೆ. ದಿನದ ಅರ್ಧ ಭಾಗ ನಿದ್ದೆಯಲ್ಲೇ ಕಳೀತಾರೆ, ಅಥವಾ ಅರ್ಧಕ್ಕಿಂತ ಹೆಚ್ಚು ಭಾಗ ನಿದ್ದೆಯಲ್ಲೇ ಕಳೀತಾರೆ. ಅಂತವರು ಕೂಡ ಯೋಗವನ್ನ ಮಾಡಿ ಸಾಧನೆ ಮಾಡಿ ಸಾಧ್ಯವಿಲ್ಲ. ನಚಾತಿ ಸ್ವಪ್ನಶೀಲಸ್ಯ ನ ಜಾಗ್ರತೋ ನೈವಚಾರ್ಜುನ. ಇನ್ನು ಯಾವಾಗಲೂ ತುಂಬಾ ಎಚ್ಚರಿಕೆಯಲ್ಲೇ ಇರತಕ್ಕಂಥದ್ದು, ನಿದ್ರೆನೆ ಮಾಡೋದಿಲ್ಲ, ಅಂಥವರು ಕೂಡ ಯೋಗವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಿದ್ರೆ ಎಂಬುವಂಥದ್ದು ದೈಹಿಕವಾದ ಆಯಾಸ, ಮಾನಸಿಕವಾದ ಆಯಾಸ ಪರಿಹಾರಕ್ಕೆ ಕಾರಣವಾಗಿರತಕ್ಕಂಥದ್ದು. ನಿದ್ರೆ ಅತಿಯೂ ಆಗಬಾರದು, ನಿದ್ರೆ ಕಡಿಮೆನೂ ಆಗಬಾರದು. ತುಂಬಾ ನಿದ್ರೆ ಆದ್ರೆ ಸೋಮಾರಿತನಕ್ಕೆ ಪರಿವರ್ತನೆ ಆಗ್ಬಿಡತ್ತೆ. ನಮಗೆ ನೋಡಿ, ತುಂಬಾ ನಿದ್ದೆ ಮಾಡ್ಬಿಟ್ರೆ ಏನನ್ಸತ್ತೆ, ಮತ್ತೆ ಏನೂ ಕೆಲಸ ಮಾಡ್ಲಿಕ್ಕೆ ನಮಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ನಿದ್ದೆ ಅದು ಎಷ್ಟು ಬೇಕೋ ಅಷ್ಟು, ಸುಮಾರು ಒಂದು 5-6 ಗಂಟೆಗಳು ಸಾಕಾಗತ್ತೆ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ. ಅಷ್ಟೇ ಜಾಸ್ತಿ, 5-6 ಗಂಟೆ ಅಷ್ಟು ಸಾಕು. ಅದನ್ನು ಮೀರಿ ತುಂಬಾ ನಿದ್ದೆ ಮಾಡ್ಬಿಟ್ವಿ ಅಂತ ಆದ್ರೆ ಯಾವುದ್ರಲ್ಲೂ ಆಸಕ್ತಿ ಇಲ್ಲದೆ ಒಂಥರ ಸೋಮಾರಿತನ ನಮ್ಮನ್ನ ಆವರಿಸಿ ಬಿಡತ್ತೆ. ಹಾಗಾಗಿ ಅತಿಯಾದ ನಿದ್ರೆಯೂ ತಪ್ಪು. ಹಾಗಂತ ನಿದ್ರೆಯನ್ನ ಬಿಟ್ಟು ಹಾಗೆ ಏನದು ಮಾಡ್ಬಿಡ್ತೀನಿ ಅನ್ನೋದು ಕೂಡ ತಪ್ಪು. ನಿದ್ರೆ ಬಿಟ್ರೆ ದೈಹಿಕವಾದ ಆಯಾಸ ಅದು ಪರಿಹಾರವಾಗೋದೇ ಇಲ್ಲ, ಹಾಗೆ ಉಳಿದ್ಬಿಡತ್ತೆ. ಮಾನಸಿಕವಾದ ಒಂದು ಕ್ಲೇಶ ಅದು ಹಾಗೆ ಉಳಿಯತ್ತೆ. ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ನಾವು ತಿಂದಂತ ಆಹಾರ ಜೀರ್ಣವಾಗುವಂಥದ್ದು ಸರಿಯಾಗಿ ನಿದ್ರೆ ಮಾಡಿದ್ರೆ ಮಾತ್ರ ಡೈಜೆಷನ್ ಚೆನ್ನಾಗಾಗತ್ತೆ. ಡೈಜೆಷನ್ ಸರಿಯಾಗಾದ್ರೆ ಮಾತ್ರ ಮಲಮೂತ್ರ ವಿಸರ್ಜನೆಗಳಾಗತ್ತೆ. ಹೀಗೆ ಅದೆಲ್ಲ ಆದ್ರೆ ಮಾತ್ರ, ಮಲಮೂತ್ರ ವಿಸರ್ಜನೆ ಸರಿಯಾಗಾದ್ರೆ ಮಾತ್ರ ದೇಹದಲ್ಲಿ ವಾತ ಪಿತ್ತ ಕಫಗಳ ಸಮತೋಲನವಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಅಂತೂ ನಿದ್ರೆ ಅನ್ನೋದು ಬಹಳ ಮುಖ್ಯ. ನಿದ್ರೆ ಜಾಸ್ತಿ ಆದ್ರೂ ಕಷ್ಟ, ನಿದ್ರೆ ಕಡಿಮೆ ಆದ್ರೂ ಕಷ್ಟ. ನಿದ್ದೆ ಕಡಿಮೆ ಆದ್ರೆ ಅನೇಕ ರೀತಿಯಲ್ಲಿ ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಒಂದು ಮಾತನ್ನೇ ಹೇಳ್ತಾರೆ. ಹಾಗಾಗಿ ನಮ್ಮ ಬುದ್ಧಿಯೇ ನಮ್ಮ ನಿಯಂತ್ರಣದಲ್ಲಿಲ್ಲದೇನೆ ಒಂದು ವಿಚಿತ್ರವಾದ ವರ್ತನೆಯನ್ನು ನಾವು ನಮ್ಮಲ್ಲಿ ಕಾಣಬೇಕಾಗತ್ತೆ. ಅದರಿಂದಾಗಿ ಆ ನಿದ್ದೆ ಎಂಬುವಂಥದ್ದೇನಿದೆ ಅದು ಕೂಡ ಬಹಳ ಯುಕ್ತವಾಗಿರಬೇಕು. ಅತಿಯೂ ಆಗಬಾರದು, ಕಡಿಮೆನೂ ಆಗಬಾರದು. ಇದೆಲ್ಲವೂ ಅಷ್ಟೇ. ಯಾಕಂದ್ರೆ ಋಷಿಮುನಿಗಳೆಲ್ಲ ಮಾಡಬೇಕಾದ್ರೆ ನಿದ್ರೆಯನ್ನ ಬಿಟ್ಟು ತಪಸ್ಸನ್ನ ಮಾಡಿದ್ದಾರೆ. ಅವರಿಗೆ ಆ ಸಾಮರ್ಥ್ಯ ಇದೆ. ಅರೆ ನಮ್ಮ ಸಾಮಾನ್ಯ ನಾವು ಮನುಷ್ಯರೇನಿದ್ದೇವೆ, ನಮಗೆ ಆ ತರ ಆಹಾರವನ್ನ ಪೂರ್ತಿ ಬಿಟ್ಟು ಅಥವಾ ನಿದ್ರೆಯನ್ನ ಪೂರ್ತಿ ಬಿಟ್ಟು ತಪಸ್ಸನ್ನ ಮಾಡತಕ್ಕಂಥ ಶಕ್ತಿ ಅದು ನಮ್ಮಲ್ಲಿಲ್ಲ. ಹಾಗಾಗಿ ಎಷ್ಟು ನಿದ್ರೆ ನಮಗೆ ಬೇಕೋ ಅಷ್ಟು ನಿದ್ರೆಯನ್ನ ಮಾಡಿಕೊಂಡು ಯೋಗ ಅನುಷ್ಠಾನಗಳನ್ನು ಮಾಡಬೇಕು. ಇದೊಂದರ್ಥ. ಅಂದ್ರೆ ದೈಹಿಕವಾದ ಆಯಾಸ ಪರಿಹಾರಕ್ಕೋಸ್ಕರವಾಗಿ ನಿಯಮಿತವಾದ ನಿದ್ದೆ ಮಾಡಬೇಕು ಅಂತ ಒಂದರ್ಥ. ಆದ್ರೆ ಇನ್ನು ಕೆಲವರಿಗೆ ನೋಡಿ ನಿದ್ರೆನೆ ಬರೋದಿಲ್ಲ, ಅದು ಒಂದು ರೋಗ. ಇನ್ನೊಂದು, ಕೆಲವರಿಗೆ ಸಾಮಾನ್ಯವಾಗಿ ಯಾರು ತಪ್ಪುಗಳನ್ನ ಮಾಡಿರ್ತಾರೋ, ಅಪರಾಧಗಳನ್ನ ಮಾಡಿರ್ತಾರೋ, ಯಾರಿಗೆ ನಿರಂತರವಾಗಿ ಅಪರಾಧಿ ಪ್ರಜ್ಞೆ ಕಾಡ್ತಾ ಇರುತ್ತೋ ಅಂಥವರು ನಿದ್ದೆ ಮಾಡಬೇಕು ಅಂತ ಮಲಗಿದ್ರು ನಿದ್ದೆ ಬರೋದಿಲ್ಲ. ಕೆಲವು ಮಧ್ಯರಾತ್ರಿ 12 ಆಗ್ಲಿ 1 ಆಗ್ಲಿ ಎದ್ದೇ ಇರ್ತಾರೆ. ಆ ಥರದ್ದು ಯಾಕೆ? ಅವರಿಂದ ಏನೋ ತಪ್ಪುಗಳಾಗಿರ್ತವೆ, ಅಥವಾ ಯಾರಿಗೂ ಯಾವುದೇ ರೀತಿಯಲ್ಲಿ ಒಳ್ಳೆಯದನ್ನ ಬಯಸಿರೋದಿಲ್ಲ, ಒಳ್ಳೆ ಕೆಲಸಗಳನ್ನ ಮಾಡಿರೋದಿಲ್ಲ, ಯಾರಿಗೂ ಇಷ್ಟವಾಗಿರೋದಿಲ್ಲ, ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಖಿನ್ನತೆ ಅವರನ್ನ ಕಾಡ್ತಾ ಇರುತ್ತೆ. ಅಂಥವ್ರಿಗೆ ನಿದ್ದೆ ಬರೋದಿಲ್ಲ. ಹಾಗಾಗಿ ನಾವು ಅಂತಹ ಒಂದು ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಳೇಬಾರದು. ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಸರ್ವಭೂತ ಹಿತಚಿಂತನೆಯನ್ನ ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂಬತಕ್ಕಂಥ ಭಾವನೆ ಇರಬೇಕು. ಯಾರಿಗೂ ಕೆಟ್ಟದ್ದನ್ನ ಬಯಸಬಾರದು. ನಮ್ಮಿಂದ ಉಪಕಾರ ಮಾಡ್ಲಿಕ್ಕೆ ಆದ್ರೆ ಉಪಕಾರ ಮಾಡಬೇಕು. ಉಪಕಾರ ಮಾಡ್ಲಿಕ್ಕೆ ಆಗದೆ ಇದ್ರೂ ತೊಂದರೆ ಇಲ್ಲ, ಅಪಕಾರವನ್ನಂತೂ ಮಾಡ್ಲೇಬಾರದು. ಇಷ್ಟೆಲ್ಲ ಒಂದು ಒಳ್ಳೆ ಭಾವನೆಗಳನ್ನ ನಾವು ಇಟ್ಕೊಂಡ್ರೆ ನಮಗೆ ಸರಿಯಾಗಿ ನಿದ್ದೆ ಬರುತ್ತೆ, ಚೆನ್ನಾಗಿ ಕ್ರಮವಾಗಿ ಎಚ್ಚರ ಆಗತ್ತೆ, ಸರಿಯಾಗಿ ಹಸಿವಾಗತ್ತೆ, ಎಲ್ಲವೂ ಆಗ್ತಾ ಹೋಗುತ್ತೆ, ಜೀವನ ಸಹಜವಾಗಿ ನಡೆಯುತ್ತೆ. ನಮ್ಮ
ಮನಸ್ಸಿನ ಆಲೋಚನೆ ಅಸಹಜವಾಗಿತ್ತು ಅಂತಾದ್ರೆ ನಮ್ಮ ದೈಹಿಕವಾದ ಕ್ರಮ ವ್ಯತ್ಯಾಸ ಆಗತ್ತೆ, ಅನೇಕ ತೊಂದರೆಗಳು ಶುರುವಾಗತ್ತೆ. ಹಾಗಾಗಿ ನಾವು ತೊಂದರೆಗೆ ಸಿಕ್ಕಾಕೊಳ್ಬಾರದು ಅಂತ ಆದ್ರೆ ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ಕೃತಿ ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿರಬೇಕು. ಆಗ ಯಾವುದು ಆಹಾರದ ಸಂದರ್ಭ, ಆಹಾರದಿರ್ಬೋದು, ನಿದ್ರೆದಿರ್ಬೋದು, ಯಾವುದು ಸಮಸ್ಯೆಗಳಾಗುವುದಿಲ್ಲ. ಕೆಲವರಿಗೆ ತಿನ್ಲಿಕ್ಕೆ ಬೇಕಾದಷ್ಟು ಇರತ್ತೆ, ಆದರೆ ತಿನ್ಲಿಕ್ಕಾಗೋದಿಲ್ಲ, ಹೊಟ್ಟೆ ಹಸಿಯೋದೇ ಇಲ್ಲ. ದಿನಕ್ಕೆ ಒಂದು ಹೊತ್ತು ಊಟ ಮಾಡೋದೇ ಕಷ್ಟ ಅಂತ ಆಗಿರುತ್ತೆ. ಒಂದು ಹೊತ್ತು ಊಟ ಮಾಡಿದ್ರೆ ಅದು ನಾಳೆ ಆ 24 ಗಂಟೆ ಕಳೆದ್ರೂ ಕೂಡ ಮತ್ತೂ ಊಟ ಬೇಕು ಅಂತ ಅನ್ಸೋದಿಲ್ಲ. ಆ ತರ ಪರಿಸ್ಥಿತಿ ಇರುತ್ತೆ. ಇನ್ನು ಕೆಲವರು ಹ್ಮ್ 3 ಹೊತ್ತು ಆರಾಮಾಗಿ ಯಾವುದೇ ರೀತಿಯಲ್ಲಿ ಟೈಮಿಗೆ ಸರಿಯಾಗಿ ಊಟ ಮಾಡ್ತಕ್ಕಂಥವ್ರು ಇರ್ತಾರೆ. ಅದೆಲ್ಲದಕ್ಕೂ ಕೂಡ ನಮ್ಮ ಒಂದು ಜೀವನ ಪದ್ಧತಿ, ನಮ್ಮ ಆಲೋಚನಾ ಪದ್ಧತಿ ಇದೆಲ್ಲವೂ ಬಹಳ ಮುಖ್ಯ ಕಾರಣವಾಗುತ್ತೆ. ನಾವು ಒಳ್ಳೆ ಒಳ್ಳೆ ಆಲೋಚನೆ ಮಾಡಿದಷ್ಟು ಕೂಡ ನಮಗೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಆ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು ಅಂತಾದ್ರೆ ಅತಿಯಾದ ನಿದ್ರೆ ಅದು ತಪ್ಪು, ಅತಿಯಾದ ನಿದ್ರೆ ಬಿಡೋದು ತಪ್ಪು, ಊಟ ಮಾಡದೇ ಇರುವುದು ತಪ್ಪು, ವಿಪರೀತ ಊಟ ಮಾಡುವಂಥದ್ದು ತಪ್ಪು. ಹಾಗಾಗಿ ಎಲ್ಲವೂ ಕೂಡ ನಿಯಮಿತವಾಗಿರಬೇಕು, ಒಂದು ನಿಯಂತ್ರಣದಲ್ಲಿರಬೇಕು. ಅಂತವನು ಮಾತ್ರ ಯೋಗವನ್ನ ಮಾಡಿ ದೇವರ ಅನುಗ್ರಹವನ್ನ ಸಂಪಾದಿಸಬಹುದು. ಅಂದ್ರೆ ಈ ಶ್ಲೋಕ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಸಂಬಂಧಪಡತಕ್ಕಂಥದ್ದು. ಋಷಿಮುನಿಗಳು ಇದಕ್ಕೆ ಅಪವಾದ. ಅವರು ನಿದ್ರೆಯನ್ನು ಬಿಟ್ಟು ಊಟವನ್ನೂ ಬಿಟ್ಟು ಯೋಗಾನುಷ್ಠಾನವನ್ನ ಮಾಡಿದ್ದಾರೆ, ಅವರಿಗೆ ಆ ಸಾಮರ್ಥ್ಯ ಇತ್ತು. ಆದ್ರೆ ನಾವು ಮನುಷ್ಯರು ಅಷ್ಟು ಶಕ್ತರಲ್ಲ, ನಾವು ಅಶಕ್ತರು. ಅದರಿಂದ ನಮಗೆ ಇದು ಅಶಕ್ತವಾದದ್ದು, ನಮ್ಮಿಂದ ಇದು ಅಸಾಧ್ಯವಾದದ್ದು, ಎಲ್ಲವನ್ನೂ ಬಿಟ್ಟು ನಾವೇನೋ ಸಾಧನೆ ಮಾಡ್ತೀವಿ ಅನ್ನೋದು ನಮಗೆ ಅಸಾಧ್ಯ ಎಂತಕ್ಕಂಥ ವಿಚಾರವನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಇಷ್ಟು ಹೇಳ್ದ, ಆಹಾರ ಮತ್ತು ನಿದ್ರೆ ಇಷ್ಟೇ ಕೃಷ್ಣ ಇಲ್ಲಿ ಹೇಳಿದ್ದು ಈ ಶ್ಲೋಕದಲ್ಲಿ. ಆಹಾರವು ಅತಿಯೂ ಆಗಬಾರದು, ತುಂಬಾ ಬಿಡೋದು ಆಗ್ಬಾರ್ದು, ನಿದ್ರೆ ತುಂಬಾ ಮಾಡೋದು ಆಗ್ಬಾರ್ದು, ತುಂಬಾ ಬಿಡೋದು ಆಗ್ಬಾರ್ದು, ಅಷ್ಟು ಮಾತ್ರ ಹೇಳ್ದ. ಅಲ್ಲಿ ಅರ್ಜುನನನ್ನ ಅರ್ಜುನ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ, ಅದರ ಮೂಲಕ ಎಲ್ಲವನ್ನೂ ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಜುನ ಶಬ್ದಕ್ಕೆ ಅರ್ಥ ಏನು? ಒಂದರ್ಥ ಪಾಂಡವ ಮಧ್ಯಮ ಅರ್ಜುನ ಅಂತ ಅರ್ಥ ಆದ್ರೆ, ಇನ್ನೊಂದರ್ಥ ಅರ್ಜುನ ಎಂಬುದಾದ್ರೆ ಬಿಳಿ ಬಣ್ಣ ಅಂತ ಅರ್ಥ. ಬಿಳಿ ಎಂಬುವಂಥದ್ದು ಸತ್ವಗುಣದ ಸಂಕೇತ, ಸಾತ್ವಿಕತೆಯ ಸಂಕೇತ ಬಿಳಿ. ಹಾಗಾಗಿ ನಾವು ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ, 4 ಜನರಿಗೆ ಒಳ್ಳೆಯದನ್ನ ಬಯಸುವಂಥದ್ದು, ಒಳ್ಳೆಯತನಗಳು ಅಂತ ಏನಿದ್ದಾವೋ ಅದನ್ನೆಲ್ಲ ಯಾವ್ದ್ಯಾವ್ದ್ರಲ್ಲಿ ಒಳ್ಳೆಯರಾಗಿರ್ಲಿಕ್ಕೆ ಸಾಧ್ಯ, ಎಲ್ಲಾ ರೀತಿಯಿಂದಲೂ ಕೂಡ ಒಳ್ಳೆಯತನವನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ನಮ್ಮ ಪ್ರತಿನಿತ್ಯದ ಜೀವನ 24x7 ಇಡೀ ನಮ್ಮ ಜೀವನ ಪೂರ್ತಿ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡಬೇಕು, ಒಳ್ಳೆ ಮಾತನ್ನೇ ಆಡಬೇಕು, ಒಳ್ಳೆ ಆಲೋಚನೆಗಳಲ್ಲಿ ಇರಬೇಕು. ಅಂತವ್ರು ಮಾತ್ರ ಸಾಧಕರಾಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಅರ್ಜುನ ಅಂತ ಕರೆಯುವ ಮೂಲಕವಾಗಿ ನೀನು ಬಿಳಿ ಅಂದ್ರೆ ಸತ್ವ, ಯಾರು ಸತ್ವಗುಣಯುಕ್ತರಾಗ್ತಾರೋ ಅವರು ಯೋಗಾನುಷ್ಠಾನವನ್ನ ಮಾಡಿ, ಧ್ಯಾನ ಯೋಗವನ್ನ ಮಾಡಿ ನಮ್ಮೊಳಗಿನ ಭಗವಂತನನ್ನ ಕಾಣ್ಲಿಕ್ಕಾಗತ್ತೆ. ಯಾರು ಅರ್ಜುನರಲ್ಲ, ಅಂದ್ರೆ ಸತ್ವಗುಣವನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿಲ್ಲ ಅಂತವರು ಧ್ಯಾನವನ್ನ ಮಾಡಿ ಒಳಗಿನ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅರ್ಜುನ ಎಲೈ ಸಾತ್ವಿಕನಾದಂತಹ ಅರ್ಜುನನೇ. ಯಾಕಂದ್ರೆ ಅರ್ಜುನನ ಹಿಂದೆ 2ನೇ ಅಧ್ಯಾಯದಲ್ಲಿ ಕರೆದಿದ್ರು ಗುಡಾಕೇಶ ಅಂತ. ಅರ್ಜುನ ನಿದ್ರೆಯನ್ನ ಗೆದ್ದವನು, ಹಾಗಾಗಿ ಅತಿಯಾದ ನಿದ್ರೆಯೂ ತಪ್ಪು, ನಿದ್ದೆ ಬಿಡೋದು ತಪ್ಪು. ಅರ್ಜುನ ಸಾತ್ವಿಕನಾದಂತಹ ಅರ್ಜುನನೇ. ವಿಶೇಷವಾಗಿ ಅತಿ ಅಶ್ನತಃ ಹೊಟ್ಟೆ ಬಾಕನಿಗೆ ಅಂದ್ರೆ ತುಂಬಾ ತಿನ್ನುವವನಿಗೆ ಯೋಗ ಧ್ಯಾನ ಯೋಗವು ನೈವ ಅಸ್ತಿ ಎಂದೆಂದೂ ಸಾಧ್ಯವಿಲ್ಲ. ಅತ್ಯಂತಂ ಮಿತಿಯನ್ನ ಮೀರಿ ಅನಶ್ನತಃ ಚ ಅಂದ್ರೆ ಅತ್ಯಂತಂ ಬಹಳ ಅನಶ್ನತ ತಿನ್ನದೇ ಇದ್ದವನಿಗೆ, ಅಶ್ನತಃ ಅಂದ್ರೆ ತಿನ್ನುವನು, ಅನಶ್ನತಃ ಅಂದ್ರೆ ತಿನ್ನದೇ ಇದ್ದವನಿಗೂ ಕೂಡ ಯೋಗ ನೈವ ಅಸ್ತಿ ಧ್ಯಾನ ಯೋಗವು ಎಂದೆಂದೂ ಸಾಧ್ಯವಿಲ್ಲ. ಅತಿ ಸ್ವಪ್ನಶೀಲ ಚ ಮತ್ತು ಅತಿ ಸ್ವಪ್ನಶೀಲಸ್ಯ ಬಹಳ ನಿದ್ರಾವಂತನಿಗೆ, ತುಂಬಾ ನಿದ್ದೆಯಲ್ಲಿ ಇದ್ದವನಿಗೆ ಯೋಗ ನೈವ ಅಸ್ತಿ ಯೋಗ ಸಾಧ್ಯವಿಲ್ಲ. ಮತ್ತು ಜಾಗೃತಃ ನಿದ್ರೆಯನ್ನೇ ಬಿಟ್ಟು ಎಚ್ಚರದಲ್ಲೇ ಇರತಕ್ಕಂಥವನು, ಅಥವಾ ನಿದ್ದೆ ಮಾಡುವ ಸಾಮರ್ಥ್ಯವನ್ನೇ ಕಳೆದುಕೊಂಡವರು, ಕೆಲವು ನಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿದ್ರೆ ಮಾಡುವ ಸಾಮರ್ಥ್ಯವನ್ನೇ ಕಳೆದುಕೊಂಡ ವ್ಯಕ್ತಿಗಳಿಗೂ ಕೂಡ ಯೋಗ ನೈವ ಅಸ್ತಿ ಯೋಗ ಎಂಬುದು ಸಾಧ್ಯವಿಲ್ಲ. ಯೋಗ ಮಾಡಬೇಕು, ಧ್ಯಾನ ಯೋಗ ತತ್ಪರರಾಗಬೇಕು ಅಂತ ಆದ್ರೆ ನಾವು ಬಹಳ ಒಂದು ಉತ್ತಮವಾದ ಜೀವನ ಪದ್ಧತಿಯನ್ನ ಅಳವಡಿಸಿಕೊಳ್ಬೇಕು. ನಮ್ಮ ಆಲೋಚನಾ ಪದ್ಧತಿ, ನಮ್ಮ ಜೀವನ ಪದ್ಧತಿ, ನಮ್ಮ ಆಹಾರ ಪದ್ಧತಿ, ನಮ್ಮ ವ್ಯವಹಾರ ಪದ್ಧತಿ. ವ್ಯವಹಾರ ಅಂದ್ರೆ ನಮ್ಮ ಕ್ರಿಯೆಗಳು, ಅದೆಲ್ಲವೂ ತುಂಬಾ ಒಳ್ಳೇದಾಗಿರಬೇಕು. ಅಂತವ್ರು ಮಾತ್ರ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ, ಧ್ಯಾನ ಯೋಗ ಮಾಡ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಇದರ ಒಟ್ಟು ಅಭಿಪ್ರಾಯ. ಶ್ಲೋಕ ಹೇಳ್ತೀನಿ.
ನಾತ್ಯಶ್ನತಸ್ತು ಯೋಗೋ